ನಮಸ್ಕಾರ ವೀಕ್ಷಕರ, ರಾಜ್ಯದಲ್ಲಿರುವಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್. 5 ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವಂತಹ ಎಲ್ಲ ರೈತರಿಗೂ ಕೂಡ ಭರ್ಜರಿ ಬಿಗ್ ಗುಡ್ ನ್ಯೂಸ್ ವೀಕ್ಷಕರ. ಸೊ ಯಾರ್ಯಾರು 5 ಎಕರೆಗಿಂತ ಕಡಿಮೆ ಒಂದು ಹೊಲ ಗದ್ದೆಗಳನ್ನು ಹೊಂದಿದ್ದೀರಾ, ಸೊ ಎಲ್ಲರಿಗೂ ಕೂಡ 2 ಲಕ್ಷ ರೂಪಾಯಿ ಉಚಿತವಾಗಿ ಸರ್ಕಾರದಿಂದ ಸಿಗ್ತಾ ಇದೆ. ಸೊ ಹಾಗಾದ್ರೆ ಹೇಗೆ ಸಿಗ್ತಾ ಇದೆ, ಇದನ್ನ ಪಡೆದುಕೊಳ್ಳುವುದು ಹೇಗೆ ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೂಡ ವಿವಿಧ ಸೌಲಭ್ಯಗಳನ್ನು ಕೂಡ ಪಡೆಯಬಹುದು. ಸೊ ಅದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು, ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅನ್ನುವಂಥದ್ದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಒಂದೊಂದಾಗಿ ಮಾಹಿತಿನ ತಿಳ್ಕೊತಾ ಹೋಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರ, ಕೃಷಿ ಭಾಗ್ಯ ಯೋಜನೆಯಲ್ಲಿ ವಿವಿಧ ಸೌಲಭ್ಯಗಳನ್ನು ನೀವು ಪಡಿಬಹುದು. ಅರ್ಜಿಯನ್ನ ಕರೆದಿದ್ದಾರೆ. ಸೊ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇಲ್ಲಿ ನೋಡಿ, 5 ಎಕರೆಗಿಂತ ಕಡಿಮೆ ಹೊಲವನ್ನ ಹೊಂದಿರುವಂತಹ ಫಲಾನುಭವಿಗಳಿಗೆ 2 ಲಕ್ಷ ರೂಪಾಯಿ ಸಿಗ್ತಾ ಇದೆ. ಇಲ್ಲಿ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಏನೇನು ಸೌಲಭ್ಯಗಳನ್ನ ಪಡಿಬಹುದು ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸರ್ಕಾರದಿಂದ 2 ಲಕ್ಷ ರೂಪಾಯಿ ಸಿಗ್ತಾ ಇದೆ ಕಣ್ರಿ. ಸೊ ಹಾಗಾದ್ರೆ ಆ ಒಂದು 2 ಲಕ್ಷ ರೂಪಾಯಿ ಬೇಕಲ್ವಾ? ಸೊ ಹೇಗೆ ಮತ್ತು ಯಾಕೆ ಕೊಡ್ತಾ ಇದ್ದಾರೆ, ಈ ಒಂದು ಯೋಜನೆಗೆ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು, ಇದನ್ನ ಯಾವ ರೀತಿಯಾಗಿ ನಮ್ಮ ಅಕೌಂಟ್ಗೆ ಜಮಾ ಮಾಡ್ಕೋಬೇಕು ಅನ್ನುವಂಥದ್ದನ್ನ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ತಿಳಿತಾ ಹೋಗೋಣ. ಮೊದಲೇದಾಗಿ ವೀಕ್ಷಕರ, ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿಬಿಟ್ಟು ಇಲ್ಲಿ ನೋಡಿ, ಕೃಷಿ ಹೊಂಡವನ್ನ ನೀವು ತೆಗೆದುಕೊಳ್ಬಹುದು. ಆ ಒಂದು ಕೃಷಿ ಹೊಂಡದ ಸುತ್ತಮುತ್ತ ತಂತಿ ಬೇಲಿಯನ್ನ ಕೂಡ ನೀವು ನಿರ್ಮಾಣ ಮಾಡಬಹುದು. ಮತ್ತೆ ಲಘು ನೀರಾವರಿ ಕೂಡ ನಿಮಗೆ ಸಹಾಯಧನವನ್ನ ಕೂಡ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು ಅಲ್ವಾ? ಸೊ ಇಲ್ಲಿ ನೋಡಿ, ಪ್ರತಿಯೊಬ್ಬ ರೈತರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ದಾಖಲಾತಿಗಳು ಏನೇನು ಬೇಕಂದ್ರೆ, ಭರ್ತಿ ಮಾಡಿರುವಂತಹ ಅರ್ಜಿ ಬೇಕಾಗುತ್ತೆ, ಫಾರ್ಮ್. ಅದೇ ರೀತಿಯಾಗಿ ಇಲ್ಲಿ ಭರ್ತಿ ಕೂಡ ಮಾಡಬೇಕಾಗತ್ತೆ. ಏನೇನಿದೆ ನೋಡಿಕೊಂಡು ಇಲ್ಲಿ ನೋಡಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗತ್ತೆ, ಯಾರ ಹೆಸರಲ್ಲಿ ಹೊಲಗಳಿರ್ತದೆ. ಸೊ ಅದೇ ರೀತಿಯಾಗಿ ಪಹಣಿ ಕೂಡ ಬೇಕಾಗತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ರೈತರ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಪಹಣಿ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಆಧಾರ್ ಜೋಡಣೆ ಆಗಿರಲೇಬೇಕು ಅಥವಾ ಪ್ಯಾನ್ ಕಾರ್ಡ್ ಕೂಡ ಜೋಡಣೆ ಆಗಿರ್ಬೇಕಂತ ನಾನು ಸ್ಪಷ್ಟನೆಯನ್ನ ಕೊಡ್ತಾನೆ ಇರ್ತೀನಿ. ಅದೇ ರೀತಿಯಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಬೇಕು. ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್, ಅಕೌಂಟ್ಗೆ ಹಣ ಜಮಾ ಆಗ್ಬೇಕಲ್ವಾ? ಸೊ ಅದಕ್ಕೆ ಕೂಡ ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕು. ನೆಕ್ಸ್ಟ್ ಇದಕ್ಕೆ ಅರ್ಜಿ ನೀವು ಸಲ್ಲಿಸಬೇಕು ಅಂದರೆ ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ, ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲ, ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಇಲ್ಲಿ ನೋಡಿ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಲೇ ಕೂಡ ಫಾರ್ಮ್ ಕೂಡ ಕೊಡ್ತಾರೆ. ಓಕೆನಾ? ಸೊ ಇದರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದಕ್ಕೆ ಈ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು, ಇಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂಥದ್ದನ್ನು ತಿಳಿಸಿದ್ದೀನಿ. ಇಲ್ಲಿ ನೋಡಿ, ಸರ್ಕಾರದಿಂದ 5 ಎಕರೆಗಿಂತ ಕಡಿಮೆ ಭೂಮಿಯನ್ನ ಹೊಂದಿರುವಂತಹ ಎಲ್ಲ ರೈತರಿಗೂ ಕೂಡ ಪ್ರೋತ್ಸಾಹ ಮಾಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ, ಸೊ ಎರಡೂ ಕೂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇಬ್ಬರೂ ಕೂಡಿಸಿ ಈ ಒಂದು 5 ಎಕರೆಗಿಂತ ಕಡಿಮೆ ಹೊಲವನ್ನ ಗದ್ದೆಯನ್ನ ಹೊಂದಿರುವಂತಹ ಒಂದು ಬೆಳೆಗಳನ್ನ ಬೆಳೆಯುವಂತಹ ರೈತರಿಗೆ ಇಲ್ಲಿ ಬೆಂಬಲ ನೀಡಲಿಕ್ಕೆ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಮುಖಾಂತರ ನಿಮಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ. ಸೊ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮಗೆ ಗೊತ್ತಿರಬಹುದು ವೀಕ್ಷಕರೇ, ಸಾಕಷ್ಟು ಯೂಸ್ಫುಲ್ ಆಗಿರುವಂತಹ ಒಂದು ಯೋಜನೆ ಆಗಿದೆ. ಸೊ ಅಲ್ಲಿಂದ ನೀವು ಹಣ ಕೂಡ ಪಡ್ಕೊ. ಇಲ್ಲಿ ನೋಡಿ, ಈ ಒಂದು ಯೋಜನೆಯಲ್ಲಿ ರಸಗೊಬ್ಬರದ ಕೂಡ ರೇಟ್ ಕಡಿಮೆ ಆಗುತ್ತೆ. ವರ್ಷಕ್ಕೆ 2 ಸಾರಿ ಆದ್ರೂ ಸಹಿತ ಇಲ್ಲಿ ರಸಗೊಬ್ಬರನ ಹಾಕಬಹುದು ಕಡಿಮೆ ಧನದಲ್ಲಿ. ಮತ್ತೆ ಇಲ್ಲಿ ಸಸಿಗಳನ್ನ ಕೂಡ ಕಡಿಮೆ ಒಂದು ಹಣದಲ್ಲಿ ನೀವು ಪಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ಈ ಒಂದು ಯೋಜನೆಗಳಿಂದ ಕೆಲಸವನ್ನ ಮಾಡ್ಕೋಬಹುದಾಗಿರುತ್ತೆ. ಸೊ ಎಲ್ಲನೂ ಕೂಡ ಸಬ್ಸಿಡಿ ಮುಖಾಂತರ ಸಿಗ್ತಾ ಇರುತ್ತೆ, ಕಡಿಮೆ ದರದಲ್ಲಿ ಕೂಡ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು, ಆಸಕ್ತಿ ಉಳ್ಳವರು ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಇಲ್ಲಿ ನೋಡಿ ವೀಕ್ಷಕರೇ, ಇದಕ್ಕೆ ದಾಖಲಾತಿಗಳು ಏನ್ ಬೇಕಂದ್ರೆ, ಕೃಷಿ ದಾಖಲಾತಿಗಳು ಬೇಕಾಗತ್ತೆ. ಯಾವುದು ಒಂದು ನೀವು ಕೃಷಿಯನ್ನ ಮಾಡ್ಬೇಕಂತಿರಲ್ಲ, ಸೊ ಅದನ್ನ ಒಂದು ದಾಖಲಾತಿಗಳು ಬೇಕಾಗುತ್ತೆ. ಜಾಬ್ ಕಾರ್ಡ್ ಬೇಕಾಗುತ್ತೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ. ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ನೆಕ್ಸ್ಟ್ 3 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಸೊ ಇದಕ್ಕೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಇದು ಕೂಡ ನಿಮ್ಗೆ ಗೊತ್ತಾಗಬೇಕಲ್ವಾ? NREGS ಒಂದು ಕಚೇರಿಗೆ ಹೋಗಬೇಕಾಗತ್ತೆ. ನಿಮ್ಮ ತಾಲೂಕಿನಲ್ಲಿರುವಂತಹ NREGS ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಮೊದಲನೇ ವರ್ಷದಲ್ಲಿ ನೀವು ಕೇಳ್ಕೊಳ್ಳಿ, ಇಲ್ಲಿ ಇದು ಲಕ್ಷ್ಯವಾಗಿ ಕೇಳ್ಕೊಳ್ಳಿ. ಇಲ್ಲಿ ನೋಡಿ, ಮೊದಲನೇ ವರ್ಷದಲ್ಲಿ ಮಾವಿನ ಮರವನ್ನ ನೆಟ್ಟಿದ್ದೆ ಆದ್ರೆ ಪ್ರತಿಯೊಬ್ಬ ರೈತರಿಗೆ ಒಂದು ಎಕರೆಗೆ ಇಲ್ಲಿ ನೋಡಿ 51,367 ರೂಪಾಯಿ ಕೊಡ್ತಾರೆ. ಸೊ ಎರಡನೇ ವರ್ಷದಲ್ಲಿ ಒಂದು ನೋಡಿ 28,550 ರೂಪಾಯಿ ಕೊಡ್ತಾರೆ. ಸೊ ಒಟ್ಟು 3 ವರ್ಷಗಳಲ್ಲಿ ಎಕರೆಗೆ 1,09,917 ರೂಪಾಯಿ ಕೊಡ್ತಾರೆ. ಏನು, ಎಕರೆಗೆ ಒಂದು ವರ್ಷದಲ್ಲಿ 1,09,917 ರೂಪಾಯಿ ಈ ರೀತಿಯಾಗಿ ಮಾವಿನ ಹಣ್ಣಿನ ಮರಕ್ಕೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇನ್ನೊಂದು ಆಪ್ಷನ್ ಹೇಳ್ತೀನಿ. ಉದಾಹರಣೆಗೆ ಡ್ರ್ಯಾಗನ್ ಹಣ್ಣಿಗೆ ಎಷ್ಟು ಕೊಡ್ತಾರೆ ಅಂದ್ರೆ, ಎಕರೆಗೆ 900 ಮರಗಳನ್ನ ಒಂದೇ ಎಕರೆನಲ್ಲಿ ನೆಟ್ಟಿದ್ದೆ ಆದರೆ
ಇನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 1 ಎಕರೆದಲ್ಲಿ 900 ಮರಗಳನ್ನು ನೆಟ್ಟಿದ್ದೆ ಆದರೆ 1 ಎಕರೆಗೆ 1,62,514 ರೂಪಾಯಿ ಕೊಡ್ತಾರೆ. ಸೊ ಇದೇ ರೀತಿಯಾಗಿ ವರ್ಷಕ್ಕೆ ಜಂಪ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೀವು ಯಾವ ಕೃಷಿಯನ್ನು ಬೆಳೀತಾ ಇರ್ತೀರಾ ಅದರ ಮೇಲೆ ಡಿಪೆಂಡು ನಿಮ್ಮ ಹಣ ಆಗಿರುತ್ತೆ. ಓಕೆನಾ? ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರು ಅತಿ ಸಣ್ಣ ರೈತರಿದ್ದೀರಾ, ಸೊ ಈ ಒಂದು ಕೆಲಸದ ಮುಖಾಂತರ ನೀವು ಹೆಚ್ಚಿನ ಹಣವನ್ನು ಆದಾಯವನ್ನು ವಾರ್ಷಿಕವಾಗಿ ಕೂಡ ಗಳಿಸಬಹುದು, ಈ ಒಂದು ಹೊಲ ಗದ್ದೆಗಳಲ್ಲಿ ಗಳಿಸಬಹುದಾಗಿರುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.